ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಯಾರೆಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ಮಾಸಿಕ ಪಿಂಚಣಿಗಳನ್ನು ಪಡ್ಕೊಂತಾ ಇದ್ದೀರಿ ಸಾರ್ವಜನಿಕರು ಅಂತಂದ್ರೆ, ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ ವೇತನ, ಅಂಗವಿಕಲರ ಪಿಂಚಣಿ ವೇತನ, ಸಂಧ್ಯಾ ಸುರಕ್ಷಾ ಪಿಂಚಣಿ ವೇತನ ಹಾಗೂ ಮನಸ್ವಿನಿ ಹಾಗೂ ಮೈತ್ರಿ ಪಿಂಚಣಿಗಳನ್ನ ಯಾರೆಲ್ಲ ಪ್ರತಿ ತಿಂಗಳು ಪಡ್ಕೊಂತಾ ಇದ್ದೀರಿ ಸಾರ್ವಜನಿಕರು ಅಂತವರಿಗೆ ಇದೊಂದು ಪ್ರಮುಖವಾದ ಮಾಹಿತಿಯಾಗಿರುತ್ತದೆ. ಅಂತಂದ್ರೆ, ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಈ ಒಂದು ಪಿಂಚಣಿಗಳನ್ನ ಯಾರೆಲ್ಲ ಸಾರ್ವಜನಿಕರು ನೀವು ಪ್ರತಿ ತಿಂಗಳು ಪಡ್ಕೊಂತಾ ಇದ್ದೀರಿ ಅಂತವರಿಗೆ ಇದುವರೆಗೂ ಸಹ ಅಂತಂದ್ರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ಇದುವರೆಗೂ ಅಂತಂದ್ರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ಇವತ್ತಿನವರೆಗೂ ಸಹ ಅಂತಂದ್ರೆ 15/4/2026 ಸಹ ಯಾವುದೇ ಒಬ್ಬ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆಯಾಗಿರೋದಿಲ್ಲ. ನಾವು ನಮ್ಮ ಚಾನೆಲ್ ನಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಈ ಒಂದು ದಿನಾಂಕದ ನಂತರ ಜಮೆಯಾಗುತ್ತೆ ಅನ್ನೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು. ಆ ವಿಡಿಯೋಗೆ ತುಂಬಾ ಜನ ಸಾರ್ವಜನಿಕರು ನೀವು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅನ್ನುವ ಒಂದು ಕಾಮೆಂಟ್ ಅನ್ನ ಮಾಡಿರ್ತೀರಿ. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮೆಯಾಗುತ್ತೆ ಅನ್ನುವ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ಯಾರೆಲ್ಲ ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಪಿಂಚಣಿಗಳನ್ನ ಪಡ್ಕೊಂತಾ ಇದ್ದೀರಿ ಅಂತಂದ್ರೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ಪಿಂಚಣಿ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ವೇತನ ಆಗಿರ್ಬೋದು, ಮನಸ್ವಿನಿ ಹಾಗೂ ಮೈತ್ರಿ ಹಾಗೂ ಅಂಗವಿಕಲರ ಪಿಂಚಣಿ ವೇತನಗಳನ್ನ ಯಾರೆಲ್ಲ ಪ್ರತಿ ತಿಂಗಳು ಪಡ್ಕೊಂತಾ ಇದ್ದೀರಿ ಸಾರ್ವಜನಿಕರು ಅಂತವರಿಗೆ ಈ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇದುವರೆಗೂ ಸಹ ಅಂತಂದ್ರೆ 15/4/2026 ಯಾವೊಬ್ಬ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಇನ್ನೂ ಸಹ ಜಮೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರೋದಿಲ್ಲ. ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆಯಾಗಲಿಕ್ಕೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡೋದಾದ್ರೆ, ಕರ್ನಾಟಕ ಸರ್ಕಾರದ ಪಿಂಚಣಿ ಸಹಾಯವಾಣಿಗೆ ನಾವು ಕರೆ ಮಾಡಿ ಕೇಳಿದಾಗ ಅವರು ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆಯಾಗಲಿಕ್ಕೆ ಇನ್ನೂ 15 ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಎನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಯಾಕೆ ಅಂತಂದ್ರೆ, ಕರ್ನಾಟಕ ಸರ್ಕಾರದಿಂದ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಿಕ್ಕೆ ಸರ್ಕಾರದಿಂದ ಇನ್ನೂ ಸಹ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಫಂಡ್ ಅನ್ನು ರಿಲೀಸ್ ಮಾಡಿರೋದಿಲ್ಲ. ಸರ್ಕಾರದಿಂದ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಫಂಡ್ ಅನ್ನು ಲೇಟ್ ಆಗಿ ರಿಲೀಸ್ ಮಾಡ್ತಾ ಇರೋದ್ರಿಂದ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ಇನ್ನೂ ಸಹ 15 ದಿನಗಳ ಒಳಗಾಗಿ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ. ಅವರ ಜೊತೆ ಮಾತಾಡಿರುವಂತಹ ಆಡಿಯೋದ ಒಂದು ತುಣುಕನ್ನು ಸಹ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೇನೆ. ಆ ಆಡಿಯೋನ ನೀವು ಕೇಳಿಸಿಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಸರ್, ಪೆನ್ಷನ್ ಹೆಲ್ಪ್ ಲೈನ್ ಹೌದು ಹೇಳಿ ಸರ್. ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟೇ ಬಂದಿಲ್ಲ ಸರ್. ಸಂಧ್ಯಾ ಸುರಕ್ಷಾ ಅಂಗವಿಕಲರದು ಸರ್, ಇನ್ನು 15 ಡೇಸ್ ಬೇಕು ಸರ್. ಅದು ಇನ್ನು ಪೇಮೆಂಟ್ ಆಗಿ ಯಾಕಂದ್ರೆ ಫೈನಾನ್ಷಿಯಲ್ ಇಯರ್ ಅಲ್ವಾ, ಅದನ್ನೆಲ್ಲ ಫಂಡ್ ರಿಲೀಸ್ ಮಾಡ್ಕೊಂಡು ಮಾಡಬೇಕು. ಇನ್ನೂ 15 ಡೇಸ್ ಆಗುತ್ತೆ ಸರ್. ಹೌದು, ಇನ್ನು 15 ಡೇಸ್ ಎಲ್ಲ ಬರುತ್ತೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಇದೀಗ ನೀವು ಈ ಆಡಿಯೋವನ್ನ ಕೇಳಿರಬಹುದು. ಈ ಆಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿಕ್ಕೆ ಇನ್ನೂ 15 ದಿನಗಳ ಕಾಲಾವಕಾಶ ಬೇಕಾಗುವ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಯಾರೆಲ್ಲ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಪಿಂಚಣಿದಾರರು ಅಂತವರಿಗೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನ ಈ 15 ದಿನಗಳ ಒಳಗಾಗಿ ಪಿಂಚಣಿ ಹಣವನ್ನ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಪ್ರಾರಂಭ ಮಾಡಿದ್ದಲ್ಲಿ ಖಂಡಿತ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.